ಸ್ವಾಮೀಜಿ ಒಬ್ಬರ ವಿಡಿಯೋ ಬ್ಲರ್ ಮಾಡಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ಲೇ ಮಾಡ್ತಾ ಇದ್ದ ಹಾಗೆ ಬಹಳಷ್ಟು ಭಕ್ತರು ಗ್ಯಾರಂಟಿ ನ್ಯೂಸ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಇವ್ರು ನಮ್ ಸ್ವಾಮೀಜಿನ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ವಾಮೀಜಿಯ ಈ ಬ್ಲರ್ಡ್ ವಿಡಿಯೋ ಕೂಡ ಜನ ನೋಡಬಾರ್ದು ಅಂತ ಬಹಳಷ್ಟು ಕಡೆ ಕೇಬಲ್ ಕಟ್ ಮಾಡಿದ್ದಾರೆ. ಕಟ್ ಮಾಡಬೇಕಾಗಿರೋದು ಕೇಬಲ್ ಅಲ್ಲ ಭಕ್ತರೆ, ಕಟ್ ಮಾಡಬೇಕಾಗಿರೋದು ಆ ಸ್ವಾಮೀಜಿಯ ಕಾಮದ ಆಟದ ಚಟವನ್ನ ಕಟ್ ಮಾಡಬೇಕಾಗಿರೋದು. ಈ ರೀತಿ ಉನ್ನತ ಸ್ಥಾನದಲ್ಲಿ ಇರುವಂತಹ ತಾವುಗಳು ಈ ರೀತಿಯಾದಂತಹ ಕಾಮ ಕೇಳಿಯನ್ನ ತಾವು ಕಟ್ ಮಾಡಿ ಅಂತ ಅವ್ರಿಗೆ ಹೇಳಬೇಕು. ನಿಮ್ಮನ್ನ ನಾವು ದೇವರು ಅಂತ ಭಾವಿಸಿದ್ವಲ್ಲ ಸ್ವಾಮಿಗಳೇ, ನೀವು ಮಾಡ್ತಾ ಇರುವಂತಹ ಅನಾಚಾರ, ಈ ರೀತಿಯಾದಂತಹ ಕಾಮದಾಟಗಳನ್ನ ಕಟ್ ಮಾಡಿ ಅಂತ ಹೇಳಬೇಕು. ತಮ್ಮನ್ನ ನಂಬಿ ಬರುವಂತಹ ಭಕ್ತರು ಕೈ ಮುಗಿದು ತಮ್ಮ ಪಾದಕ್ಕೆ ಬಿದ್ದಾಗ ಮೈ ಮೇಲೆ ಹಾಕೊಂಡು ಕಾಮವನ್ನ ನಡೆಸೋದಲ್ಲ ಸ್ವಾಮೀಜಿ, ಅದನ್ನ ಕಟ್ ಮಾಡಿ ಅಂತ ಹೇಳಬೇಕು. ಕಾಮದ ಕೋಡಿಯನ್ನ ಹರಿಸಿ ಹೊರಗಡೆ ಪ್ರವಚನ ಕೊಡುವಂತ ಬಿಲ್ಡಪ್ ಕೆಲಸ ಮಾಡಬೇಡಿ ಸ್ವಾಮೀಜಿಗಳು ಅಂತ ಭಕ್ತರು ಅವ್ರಿಗೆ ಹೇಳ್ಬೇಕು. ನಮ್ಮ ಸ್ವಾಮೀಜಿ ಏನು ಮಾಡಿದ್ರು ನಡೆಯುತ್ತೆ, ನಾವು ಅವರನ್ನ ಹೇಗಿದ್ರು ಸ್ವೀಕರಿಸ್ತೀನಿ ಅಂದ್ರೆ ನಿಮ್ಮ ಭಾವಕ್ಕೆ ಭಕ್ತಿಗೆ ಸಂಬಂಧಪಟ್ಟಂತ ವಿಚಾರ. ಇಬ್ಬರು ವ್ಯಕ್ತಿಗಳು ಪರಸ್ಪರ ಒಪ್ಪಿಗೆಯ ಮೇರೆಗೆ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಅದು ತಪ್ಪೇನೂ ಇಲ್ಲ. ಅಲ್ಲಿ ಬಂದಿರುವಂತಹ ಹೆಣ್ಮಗಳು ಕೂಡ ಸ್ವಾಮೀಜಿಯ ಜೊತೆಗೆ ಇಷ್ಟಪಟ್ಟು ನಾನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದೇನೆ ಅಂದ್ರೆ ಅದು ತಪ್ಪೇನೂ ಇಲ್ಲ. ಅವರಿಬ್ಬರು ವಯಸ್ಕರ ನಡುವೆ ಅವರು ಒಪ್ಪಿತವಾಗಿ ನಡೆಸಬಹುದಾದಂತಹ ಸೆಕ್ಸ್. ಆದರೆ ನೀವು ಕುಳಿತುಕೊಂಡಿರುವಂತಹ ಪೀಠ, ನೀವು ಧರಿಸಿರುವಂತಹ ಕಾವಿ, ನೀವು ಅನುಸರಿಸುತ್ತಿರುವಂತಹ ಬ್ರಹ್ಮಚರ್ಯ, ಹಾಗಾದ್ರೆ ಅದೆಲ್ಲ ನಾಟಕನ? ಕಾವಿನ ಕಳಚಿ ಕಾಮದಾಟದಲ್ಲಿ ತೊಡಗಿ ನಿಮ್ಮನ್ನು ಯಾರು ಬೇಡ ಅಂದಿದ್ದಾರೆ? ಮಾನವ ಸಹಜವಾದ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ನಿಮ್ಮಲ್ಲೂ ಇದೆಯಾ? ಹಾಗಾದ್ರೆ ಕಾವಿಯನ್ನ ಕಳಚಿರಿ, ನಿಮ್ಮ ಉತ್ತರಾಧಿಕಾರಿಯನ್ನ ಕೂರಿಸಿ ನೀವು ಕಾಮದಾಟದಲ್ಲಿ ತೊಡಗಿ. ನಮಗೂ ಗೊತ್ತಿದೆ, ಹುಣಸೆ ಹಣ್ಣು ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ, ಗೊತ್ತು. ನಿಮ್ಮಲ್ಲಿ ಇನ್ನೂ ಕೂಡ ಆಸೆಗಳು, ಕಾಮದ ವಾಂಛೆಗಳು ಆಗಾಗ್ಗೆ ಜಾಗೃತವಾಗುತ್ತೆ ಅನ್ನೋದಾದ್ರೆ ಮಠವನ್ನ ತ್ಯಜಿಸಿ, ಕಾವಿಯನ್ನ ಬಿಚ್ಚಿ, ನಿಮಗೇನು ಬೇಕೋ ಆಟಗಳನ್ನ ಆಡಿ. ಯಾರು ಬೇಡ ಅಂತಾರೆ? ಯಾರು ಬೇಡ ಅಂತಾರೆ? ಯಾರು ಬೇಡ ಅನ್ನಲ್ಲಪ್ಪ, ನಾವು ಕೇಳಲ್ಲಪ್ಪ. ಆದ್ರೆ ಪೀಠಾಧಿಪತಿಗಳಾಗಿ ಕಾವಿಯನ್ನ ಧರಿಸಿ ಈ ರೀತಿ ಬರುವಂತ ಭಕ್ತರ ಜೊತೆಗೆ ಕಾಮದಾಟ ಆಡಿ ಯಾವ ನೈತಿಕತೆಯ ಆಧಾರದ ಮೇಲೆ ತಾವು ಪ್ರವಚನ ಮಾಡ್ತೀರಿ? ಯಾವ ನೈತಿಕತೆ ಇಟ್ಕೊಂಡು ಭವಿಷ್ಯ ಹೇಳ್ತೀರಾ? ಇಷ್ಟು ಮಾತ್ರ ಹೇಳಬಲ್ಲೆ ವೀಕ್ಷಕರೇ, ನಮಗೆ ಆ ಸ್ವಾಮೀಜಿಯ ಮೇಲೂ ಕೂಡ ಯಾವ ದ್ವೇಷನೂ ಇಲ್ಲ. ಈ ವಿಡಿಯೋ ತೋರಿಸೋದ್ರಿಂದ ನಾವೇನು ಗಿಟ್ಟಿಸ್ಕೊಳ್ಳೋದು ಇಲ್ಲ. ಆ ಥರದ ರೋಲ್ ಕಾಲ್ ಆಗಲಿ, ಆ ಥರದ ಹಣ ಮಾಡುವಂತಹ ವಾಂಛೆ ಇದ್ದಿದ್ರೆ ನಮಗೆ ಇಷ್ಟು ಬ್ಲರ್ ಮಾಡಿ ತೋರಿಸ್ತಿರ್ಲಿಲ್ಲ, ಡೈರೆಕ್ಟ್ ಹಾಕ್ತಿದ್ವಿ. ಆದರೆ ಯಾರ ಸ್ವಾಮೀಜಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬರ್ತಾ ಇದೆ ನೋಡಿ. ಎಸ್, ಇದು ಹಾಸನ ಜಿಲ್ಲೆಯ ದೊಡ್ಡ ಮಠದ ದೊಡ್ಡ ಸ್ವಾಮೀಜಿಯ ರಾಸಲೀಲೆ. ಇದು ಹಾಸನ ಜಿಲ್ಲೆಯ ದೊಡ್ಡ ಮಠದ ದೊಡ್ಡ ಸ್ವಾಮೀಜಿಯ ರಾಸಲೀಲೆ. ಕಾಮಲೀಲೆಯಲ್ಲಿರೋ ಈ ಸ್ವಾಮೀಜಿ ಬಗ್ಗೆ ನಮ್ಗೆ ಯಾವ ದ್ವೇಷನೂ ಇಲ್ಲ. ಈ ರಾಸಲೀಲೆಯ ಸ್ವಾಮೀಜಿ ಬಗ್ಗೆ ನಮಗೆ ಯಾವ ಕೋಪವೂ ಇರಲಿಲ್ಲ. ನಮ್ದು ಏಕೈಕ ಒಂದೇ ಪ್ರಶ್ನೆ,
ಕಾವಿ ತೊಡೋ ವ್ಯಕ್ತಿ ಹೀಗೆ ಮಾಡಿದ್ದೇಕೆ? ಸ್ವಾಮೀಜಿಯ ನೈತಿಕತೆ ಜವಾಬ್ದಾರಿ ಇದೇನಾ ಅನ್ನೋದೇ ನಮ್ಮ ಪ್ರಶ್ನೆ. ಸಮಾಜದ ಒಳಿತಿಗಾಗಿ ಸ್ವಾಮೀಜಿಯನ್ನ ದೇವರು ಎಂದು ಪೂಜಿಸುವಂತಹ ಭಕ್ತರನ್ನ ಎಚ್ಚರಿಸುವಂತಹ ಕೆಲಸ ನಮ್ಮದು. ಸ್ವಾಮೀಜಿಗಳು ಹೀಗೂ ಇರ್ತಾರ ಅಂತ ತೋರಿಸೋ ಕರ್ತವ್ಯ ನಮ್ಮದು. ಹಾಗೆ ನೋಡಿದರೆ ಸ್ವಾಮೀಜಿಗಳು ಈ ರೀತಿಯಾದಂತಹ ಲೈಂಗಿಕ ಕ್ರಿಯೆಗಳಲ್ಲಿ ತೊಡಗಬಾರದೆ, ಆ ಭಕ್ತೆ ಏನಾದ್ರೂ ದೂರು ಕೊಟ್ಟಿದ್ದಾರೆ, ಆ ಭಕ್ತೆ ಬಂದು ನಿಮ್ಮ ಹತ್ರ ಇಲ್ಲ ನನಗೆ ಅನ್ಯಾಯ ಆಗಿದೆ, ನನಗ ಹಣದ ಆಸೆಯನ್ನ ತೋರಿಸಿ ನನ್ನ ಜೊತೆ ಕಾಮದಲ್ಲಿ ತೊಡಗಿದ್ರು ಇವರು ಅಂತ ಹೇಳಿದ್ದಾರ ಅಂತ ತಾವು ಪ್ರಶ್ನೆ ಕೇಳಬಹುದು. ಆದರೆ ಅಲ್ಲಿ ಬರುವಂತಹ ಭಕ್ತರು ಕಾಮದ ಕೇಳಿಗಾಗಿ ಕೇಳ್ಕೊಂಡು ಬರಲ್ಲ, ಸ್ವಾಮಿಗಳು ಅಂತ ಭಕ್ತಿ ಭಾವಕ್ಕೆ ಬರ್ತಾರೆ. ಅಂತಹ ಭಕ್ತರನ್ನ ನಿಮ್ಮ ಕಾಮತೃಷಿಗೆ ನೀವು ಬಳಸ್ಕೊಂಡಿದ್ದೀರಿ, ಅದಕ್ಕೆ ಆಕೆಗೂ ಸಹಮತವಿದ್ದರೆ ನಾವು ಕೇಳ್ತಿರುವಂಥ ನೈತಿಕ ಪ್ರಶ್ನೆ, ಕಾವಿ ಕಳಚಿ ಯಾಕೆ ಬೇಕು? ಕಾವಿ ಯಾಕೆ ಬೇಕು? ಪೀಠದ ಉತ್ತರಾಧಿಕಾರ, ಪೀಠ ತ್ಯಾಗ ಮಾಡಿ, ಕಾವಿ ತ್ಯಾಗ ಮಾಡಿ, ಈ ವಯಸ್ಸಲ್ಲೂ ನಿಮ್ಮ ಕಾಮತೃಷಿಯನ್ನು ತೀರಿಸಿಕೊಳ್ಳಿ, ಅದಕ್ಕೆ ಯಾರ ಅಬ್ಜೆಕ್ಷನೂ ಇಲ್ಲ. ಆದರೆ ನಾಳೆ ನೀವು ಹೇಳುವ ಪ್ರವಚನ, ನೀವು ಹೇಳೋ ಭವಿಷ್ಯ, ನೀವು ಕೊಡುವಂತಹ ನೈತಿಕ ಪಾಠಗಳನ್ನು ಕೇಳಿ ನೀವು ದೇವರಿಗೆ ಸಮ ಎಂದು ಕಾಲಿಗೆ ಬಿದ್ದು ನಮಸ್ಕರಿಸುವ ಭಕ್ತರು ಒಮ್ಮೆ ಯೋಚನೆ ಮಾಡಿ, ಈ ಅರ್ಹತೆ ಆ ಸ್ವಾಮೀಜಿಗೆ ಇದೆಯಾ ಅಂತ. ಒಬ್ಬ ಸ್ವಾಮೀಜಿಯ ಮಾತು ಕೇಳಿ ನಿನಗೆ ಅಲ್ಪಾಯುಷ್ಯ ಅಂತ ಒಬ್ಬ ಹೆಣ್ಮಗಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಂಥ ಘಟನೆ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ಸೊ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಹಾಸನದ ಈ ದೊಡ್ಡ ಮಠದ ಮಠಾಧೀಶರ ಈ ಕಾಮಕೇಳಿಯನ್ನು ನೋಡಿಯೂ ನಿಮಗೆ ಏನೂ ಅನ್ನಿಸುವುದಿಲ್ಲ ಅನ್ನೋದಾದರೆ ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ ಬಿಟ್ಟ ವಿಚಾರ ಅಂತ ಹೇಳ್ತಾ, ನಮಗೆ ಈ ಮಠದ ಮೇಲಾಗಲಿ, ಈ ಸ್ವಾಮೀಜಿಯ ಮೇಲಾಗಲಿ, ಈ ಮಠಕ್ಕೆ ನಡೆದುಕೊಳ್ಳುವಂತಹ ಭಕ್ತರ ಭಾವನಾತ್ಮಕವಾದಂತಹ ವಿಚಾರಗಳಿಗಾಗಲಿ ಧಕ್ಕೆ ತರಬೇಕು ಅನ್ನೋ ಆಶಯ ನಮ್ಮದಲ್ಲ. ಗ್ಯಾರಂಟಿ ನ್ಯೂಸ್ ಇದ್ದದ್ದನ್ನು ಇದ್ದ ಹಾಗೆ ನಿಮ್ಮ ಮುಂದೆ ಇಡೋದಷ್ಟೇ ನಮ್ಮ ಕರ್ತವ್ಯ. ಅದರಾಚೆಗೆ ನೀವೇನು ನಿರ್ಧಾರ ತಗೊಳ್ತೀರಿ ಅದು ನಿಮಗೆ ಬಿಟ್ಟ ವಿಚಾರ.